ಸ್ನೇಹಿತರೆ, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಆಟೋ ಡ್ರೈವರ್ ಅವರಿಗೆ ಒಂದು ಮಾಹಿತಿ ಹಂಚ್ಕೋತಾ ಇದ್ದೀನಿ. ಏನು ಮಾಹಿತಿ ಅಂದರೆ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಆಟೋ ಮೀಟ್ರ್ ಜಾಸ್ತಿ ಮಾಡಬೇಕು ಅಂತ ಕೆಲವು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಪ್ರತಿಯೊಬ್ಬರು ಗೊತ್ತಾಗ್ತಾ ಇದೆ. ಈ ನಡುವೆ ಪ್ರತಿಯೊಂದು ಕಡೆ ಚರ್ಚೆ ನಡೀತಾ ಇರೋದು ಆಟೋ ಮೀಟ್ರು ಹೆಚ್ಚಿಗೆ ಮಟ್ಟಕ್ಕೆ ತೊಗೊಂಡು ಬರಬೇಕು, ರೇಟ್ ಜಾಸ್ತಿ ಮಾಡಬೇಕಂತ. ಪ್ರತಿ ಡ್ರೈವರ್ಗೆ, ಬೆಂಗಳೂರು ನಗರ ಆಟೋ ಚಾಲಕರಿಗೆ ಈ ಮಾಹಿತಿ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದು ಕೆಲಸ ಮಾಡಿ. ಏನಕ್ಕಂದರೆ, ಈ ನಡುವೆ ಆಟೋ ಮೀಟ್ರ್ ಜಾಸ್ತಿ ಮಾಡೋಕ್ಕೆ ಯಾವ ಡ್ರೈವರು ಒಪ್ಕೋಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸರ್ಕಾರ ಬಂದು ನಮ್ಮ ಆಟೋ ಮೀಟ್ರ್ ಜಾಸ್ತಿ ಮಾಡ್ತಾರೆ, ನಾಳೆ ದಿವಸ ಬೈಕ್ ಟ್ಯಾಕ್ಸಿನೂ ಜಾಸ್ತಿ ಮಾಡ್ತಾರೆ, ಕ್ಯಾಬ್ ಟ್ಯಾಕ್ಸಿಗೂ ಜಾಸ್ತಿ ಮಾಡ್ತಾರೆ. ಏನೋ ಅದರಲ್ಲಿ ಉಚಿತ ಎಕ್ಸ್ಟ್ರಾ N70 170 ಅಂದ್ಕೊಂಡು ಒಂದು ಟ್ರಿಪ್ಗೆ 10 ರೂಪಾಯಿಂದ 20 ರೂಪಾಯಿಂದ ಅಮೌಂಟ್ಗಳು ಅವರೇ ಇಟ್ಕೊತಾರೆ. ಅರ್ಥ ಆಯ್ತಾ? ಈ ಸರ್ಕಾರಕ್ಕೆ ಹೇಳೋದು ಏನಂದರೆ, ಮೀಟ್ರ್ ನೀವು ಜಾಸ್ತಿ ಮಾಡೋಕ್ಕೆ ಬರ್ತಾಯಿದ್ರಲ್ವಾ, ಆನ್ಲೈನ್ ಸಮಸ್ಯೆಗಳು ತೆಗೀರಿ. ನಮಗೇನು ಮೀಟ್ರ್ಗಳಿದೆ ಅದೇ ಮೀಟ್ರಲ್ಲಿ ನಾವು ದುಡಿಮೆ ಮಾಡ್ತೀವಿ. ಆನ್ಲೈನ್ ಸಮಸ್ಯೆಗಳಿಂದನೇ ನಮಗೆ ತೊಂದರೆಗಳು ಆಗ್ತಾ ಇರೋದು. ನಾವೇನು ಬಂದು ಚಾಲಕರು ನಿಂತವ ನಮಗೆ ಮೀಟ್ರ್ ಜಾಸ್ತಿ ಮಾಡಿಕೊಡಿ, ನಮ್ಗೆ ಅದು ಜಾಸ್ತಿ ಮಾಡಿಕೊಡಿ ಅಂತ ನಾವು ಕೇಳಿಲ್ಲ. ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮ ಬಾಂಧವರು ಲೈವ್ ವಿಡಿಯೋ ನೋಡೋರು ಮುಖಾಂತರ ಪ್ರತಿಯೊಬ್ಬರು ಚಾಲಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಎಲ್ಲವರೆಗೂ ಆಗುತ್ತೆ ಅಲ್ಲಿವರೆಗೂ ಡ್ರೈವರ್ವರೆಗೂ ತಲುಪಿಸೋದು ಕೆಲಸ ಮಾಡಿ ಇದು ವಿಡಿಯೋ. ಇವಾಗ ಮೀಟ್ರ್ ಜಾಸ್ತಿ ಮಾಡ್ತಾರೆ, ನಾಳೆ ದಿವಸ ಆನ್ಲೈನಲ್ಲಿ ರೇಟ್ಗಳು ಜಾಸ್ತಿ ಮಾಡ್ತಾರೆ. ತಿರ್ಗಾ ನಮಗೆ ಮೊದಲೇ ಬಾಡಿಗೆಗಳು ಇಲ್ಲ. ನಾವು ವರ್ಷ ಬಂದರೆ ಮೀಟ್ರ್ ಪಾಸಿಂಗ್ ಮಾಡಿಸ್ಬೇಕು, ಗಾಡಿಗಳು FC ಮಾಡಿಸ್ಬೇಕು. ಯಾವ ಪುಣ್ಯಾತ್ಮ ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ಟು ಮೀಟ್ರ್ಗಳು ರೇಟ್ ಜಾಸ್ತಿ ಮಾಡಂತ ಹೇಳಿದಾನೋ ಆ ಪುಣ್ಯಾತ್ಮಗೆ ಏನು ಬುದ್ಧಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಓಪನ್ ಸ್ಟೇಟ್ಮೆಂಟ್ ಇದು. ಆ ಪುಣ್ಯಾತ್ಮಕ್ಕೆ ಮೀಟ್ರ್ ಜಾಸ್ತಿ ಮಾಡೋಂಥ ಮನವಿ ಪತ್ರಗಳು ಕೊಟ್ಟು ಸರ್ಕಾರಕ್ಕೆ ಏನೋ ಆ ಪುಣ್ಯಾತ್ಮಗೆ ಬುದ್ಧಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ಆ ಪುಣ್ಯಾತ್ಮ ಇಲ್ಲಿ ಹಗಲು ಇರಲಿ ರಾತ್ರಿ ಇರಲಿ ಡ್ರೈವರ್ ಕಷ್ಟ ಏನಂತ ನೋಡ್ತಾ ಇರೋ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಆನ್ಲೈನ್ ಸಮಸ್ಯೆಗಳು, ಬೈಕ್ ಟ್ಯಾಕ್ಸಿಗಳು ಬಂದು ಏನೋ ವೈಟ್ ಬೋರ್ಡಲ್ಲಿ ಓಡಿಸೋ ವಾಹನಗಳು ತೊಗೊಂಡು ಬಂದು ಮೊದಲೇ ಆಟೋ ಡ್ರೈವರ್ಗಳಿಗೆ ದುಡಿಮೆ ಇಲ್ಲ. ಅದರಲ್ಲಿ ಆನ್ಲೈನ್ ಸಮಸ್ಯೆಗಳು ನಮ್ಮ ಯಾತ್ರೆ ಅಂತೆ, ಓಲಾ ಅಂತೆ, ಊಬರ್ ಅಂತೆ, ಏನೋ ಎಲ್ಲ ಆ್ಯಪ್ಗಳು ಆ್ಯಪ್ಗಳು ಲಾಂಚ್ ಮಾಡ್ತಾಯಿದ್ರಲ್ಲ. ಏನು ಸಮಯ ಆ್ಯಪ್ಗಳು ಲಾಂಚ್ ಮಾಡ್ತಾಯಿದ್ರಲ್ಲ, ಆ್ಯಪ್ಗಳು ಡಿಲೀಟ್ ಮಾಡಿಸಿ. ಆ್ಯಪ್ಗಳು ಸರ್ಕಾರದಿಂದ ಏನಕ್ಕೆ ಪರ್ಮಿಷನ್ ಕೊಡ್ತಾಯಿದ್ದೀರಾ ಸ್ಯಾಂಕ್ಷನ್ ಮಾಡೋಕ್ಕೆ? ಆನ್ಲೈನ್ ಸಮಸ್ಯೆಗಳಲ್ಲಿ ಏನಕ್ಕೆ ಬಿಡ್ತಾಯಿದ್ದೀರಾ? ಒಂದು ಆಕ್ಸಿಡೆಂಟ್ ಆಗಿದ್ರೆ ಆನ್ಲೈನಲ್ಲಿ ನೀವು ಗಾಡಿ ಬುಕ್ ಮಾಡ್ಕೊಂಡು ಹೋಗ್ತೀರಾ? ಎಮರ್ಜೆನ್ಸಿ ಹೋಗಬೇಕು ಅಂದರೆ ಆನ್ಲೈನ್ ಆಗುತ್ತಾ ನಿಮಗೆ? ಆಪ್ರೇಷನ್ ಮಾಡಬೇಕಂದ್ರೆ ಆನ್ಲೈನಲ್ಲೇ ಮಾಡ್ಕೋತೀರಾ? ಹಾಸ್ಪಿಟ್ಲಿಗೆ ಹೋಗಲ್ವಾ? ಒಂದು ಹೊಲಿಗೆ ಹಾಕ್ಸ್ಬೇಕಂದ್ರೂ ಆನ್ಲೈನಲ್ಲಿ ಹೊಲಿಗೆ ಹಾಕ್ಸ್ಕೋತೀರಾ ನೀವು ಕೈಗೆ? ಈ ಸರ್ಕಾರಕ್ಕೆ ಹೇಳಿ 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 ನಾವು ಸಾಕಾಗಿಬಿಟ್ಟಿದ್ದೀವಿ. ಏನೋ ನಮಗೆ ಗೀಟ್ರು ಜಾಸ್ತಿ ಮಾಡೋದು ಅವಶ್ಯಕತೆ ಬೇಡ. ಪ್ರತಿಯೊಬ್ಬರಿಗೆ ಮಾಹಿತಿ ಏನಂದರೆ, ನಮ್ಗೆ ಬೇಕಾಗಿರೋದು ಕಾನೂನು ಪ್ರಕಾರನೇ ಏನು ಮೀಟ್ರ್ ಇದೆ ಅದೇ ಮೀಟ್ರ್ ನಾವು ಬೇಕಂದರೆ ಓಡಿಸ್ಕೋತೀವಿ. ಅದೇ ಮೀಟ್ರ್ ಏನಿದೆ ಅದೇ ರೇಟಲ್ಲಿ ಓಡಿಸ್ಕೋತೀವಿ. ಕಾನೂನು ನೀತಿಯಲ್ಲಿ ಆನ್ಲೈನ್ ಸಮಸ್ಯೆಗಳು ನೀವು ಡಿಲೀಟ್ ಮಾಡಿಸಿ. ಗೂಗಲ್ ಪ್ಲೇಸ್ಟೋರಲ್ಲಿ ಬ್ಲಾಕ್ ಲಿಸ್ಟಲ್ಲಿ ಹಾಕಿ. ಗೂಗಲ್ ಪ್ಲೇಸ್ಟೋರಲ್ಲಿ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ರೆ ಯಾವ ಆ್ಯಪು ಯೂಸ್ ಆಗಲ್ಲ. ಪ್ರತಿಯೊಬ್ಬರು ಚಾಲಕರು ಧ್ವನಿ ಎತ್ತೋದು ಕೆಲಸ ಮಾಡಿ. ಯಾಕಂದರೆ ಇವತ್ತು ಏನು 30 ರೂಪಾಯಿ ಇದೆ ಮಿನಿಮಮ್ ಮೀಟ್ರು, ನಾಳೆ ದಿವಸ 40 ಮಾಡ್ಬೋದು, 50 ಮಾಡ್ಬೋದು. ಇವಾಗೇ ನಮ್ಮ ಚಾಲಕರು ಕಷ್ಟ ತುಂಬ ಕಷ್ಟದಲ್ಲಿದೆ. ಮನೆ ಮೇಂಟೆನೆನ್ಸ್ಗಳು ಮಾಡೋಕ್ಕಾಗ್ತಾಯಿಲ್ಲ, ಗಾಡಿಗಳು ಫೈನಾನ್ಸ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ, ಏನೋ ತೊಗೊಂಡು ಬಡ್ಡಿ ದುಡ್ಡುಗಳು ಕೊಡೋಕ್ಕಾಗ್ತಾಯಿಲ್ಲ. ಡ್ರೈವರ್ಗಳಿಗೆ ಮಕ್ಳಿಗೆ ಸ್ಕೂಲ್ಗೆ ಎಕ್ಸಾಮ್ ಕೊಡೋಕ್ಕೂ ಆಗ್ತಾಯಿಲ್ಲ, ಎಕ್ಸಾಮ್ ಕುಂದಿರ್ಸೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ತೊಂದರೆಗಳಿದೆ ಡ್ರೈವರ್ಗಳದ್ದು ಮನೆ ಪರಿಸ್ಥಿತಿ ತುಂಬ ಕೆಟ್ಟದಿದೆ, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಮೀಟ್ರ್ ರೇಟ್ ಜಾಸ್ತಿ ಮಾಡ್ತಾಯಿದ್ದೀವಿ,
ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂದರೆ ಯಾವ ಪ್ರಕಾರ ನ್ಯಾಯ ಸರಿಯಾಗಿದೆ ಸ್ವಾಮಿ ಇದು? ಹಾಂ, ಏನು ಇಡೀ ಚಾಲಕರು ಬಂದುಬಿಟ್ಟು ನಿಂತವ ಮನವಿ ಪತ್ರಗಳು ಕೊಟ್ಟಿದ್ದಾರೆ ಮೀಟ್ರ್ ಜಾಸ್ತಿ ಮಾಡಿ ಅಂತ. ಯಾರೋ ಕೆಲವು ವ್ಯಕ್ತಿಗಳು ಕೊಟ್ಟಿದ್ದೋಸ್ಕರ ನೀವು ಇಡೀ ಬೆಂಗಳೂರು ನಗರಕ್ಕೆ ಆಟೋ ಡ್ರೈವರ್ಗಳಿಗೆ ಮೀಟ್ರ್ ಜಾಸ್ತಿ ಮಾಡ್ತೀನಿ ಅಂದರೆ ಯಾವ ಥರ ಉದ್ದೇಶ ಇದು ಸ್ವಾಮಿ? ಮೀಟ್ರ್ ಜಾಸ್ತಿ ಮಾಡೋದು ನಮ್ಗೆ ಅವಶ್ಯಕತೆಯೇ ಇಲ್ಲ. ಆನ್ಲೈನ್ ಸಮಸ್ಯೆಗಳು ಡಿಲೀಟ್ ಮಾಡಿಸಿ, ಏನು ಮೀಟ್ರ್ ಇದೆ ಅದೇ ಮೀಟ್ರಲ್ಲಿ ಓಡಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇಡೀ ಬೆಂಗಳೂರು ಆಟೋ ಚಾಲಕರು ಸಿದ್ಧವಾಗಿದ್ದಾರೆ. ನೀವು ಆನ್ಲೈನ್ ರೇಟ್ ಜಾಸ್ತಿ ಮಾಡಿಸೋದು, ತಿರ್ಗಾ ಗ್ಯಾಸ್ ರೇಟ್ ಜಾಸ್ತಿ ಮಾಡಿಸೋದು, ತಿರ್ಗಾ ಅದ್ರ ಮೇಲೆ ಜಾಸ್ತಿ ಮಾಡಿಸೋದು, ಪಬ್ಲಿಕ್ಕಿಗೆ ಏನಾಗುತ್ತೆ ಹೇಳಿ? ಮೀಟ್ರ್ ರೇಟ್ ಜಾಸ್ತಿ ಐತಪ್ಪ ಬೇಡ. ಮೊದಲೇ ಶಕ್ತಿ ಯೋಜನೆ ತೊಗೊಂಡು ಬಂದು ಬಸ್ಗಳು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಅದಕ್ಕೊಂದು ಆಟೋ ಡ್ರೈವರ್ಗೆ ಹೊಟ್ಟೆ ಮೇಲೆ ಹೊಡೆದಿರೋದೈತು. ಆಟೋ ಡ್ರೈವರ್ಗೆ ಸೌಲಭ್ಯಗಳು ಮಾಡಿಕೊಡಿ. ಆಟೋ ಡ್ರೈವರ್ ಮಕ್ಕಳಲ್ಲಿ, ಮನೆಗಳಲ್ಲಿ ಲೇಡೀಸ್ಗಳು ಇರಲಿ, ಜೆಂಟ್ಸ್ಗಳು ಇರಲಿ, ಅವ್ರ ಅಪ್ಪ ಅಮ್ಮ ಇರಲಿ, ವಯಸ್ಸಾಗಿರೋರಿಗೆ ಹಾಸ್ಪಿಟ್ಲು ಟ್ರೀಟ್ಮೆಂಟು ಗೌರ್ಮೆಂಟ್ ಕಡೆಯಿಂದ ಉಚಿತ ಮಾಡಿಕೊಡಿ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 3 ಲಕ್ಷ 4 ಲಕ್ಷ ಆಗಿದ್ರೆ ಅರ್ಧಕ್ಕರ್ಧ ಅದಕ್ಕೆ ಅಮೌಂಟ್ ಡೌನ್ ಮಾಡಿಸಿ. ಆಟೋ ಚಾಲಕರಿಗೂ ಮಾಡಿಸ್ಕೊಡಿ. ಕೆಲವು ಆಟೋ ಚಾಲಕರು ಬಾಡಿಗೆ ಗಾಡಿಗಳು ಓಡಿಸ್ತಾ ಇದ್ದಾರೆ, ಕೆಲವು ಆಟೋ ಚಾಲಕರು ಬಾಡಿಗೆಗಳು ಓಡಿಸ್ಕೊಂಡು ಬಾಡಿಗೆ ಮನೆಯಲ್ಲಿದ್ದಾರೆ. 30 ವರ್ಷ ಆಗೋದ್ರೂ ಇಡೀ ಕರ್ನಾಟಕದ ಇದೇ ಬೆಂಗಳೂರಲ್ಲಿ 30 ವರ್ಷದಿಂದ ಇದ್ದಾರೆ ಡ್ರೈವರ್ಗಳು. ಅವ್ರದ್ದು ಅಪ್ಪ ಕಾಲ ತಾತ ಕಾಲಿಂದ ಓಡಿಸ್ಕೊಂಡು ಬಂದಿರೋ ವ್ಯಕ್ತಿಗಳು ಇನ್ನೂ ಬಡವ್ರ ಜೀವನನೇ ನಡೀತಾ ಇದ್ದಾರೆ. ಅವ್ರಿಗಂತ ಗೌರ್ಮೆಂಟಿಂದ ಒಂದು ಮನೆ ಕೊಡ್ಸೋದು ಕೆಲಸ ಮಾಡಿ, ಅವ್ರ ಮಕ್ಳಿಗೆ ಎಜುಕೇಟ್ ನೋಡಿ, ಅವ್ರ ಮನೆ ಫ್ಯಾಮ್ಲಿಗೆ ಏನಾರು ಹಾಸ್ಪಿಟ್ಲ್ ಇದ್ದಿದ್ರೆ ಅದು ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಏನು ಆ ಡ್ರೈವರ್ ಕಾಯಿಲೆಗಳಿದ್ರೆ ಕಾಯಿಲೆಗಳು ವಾಸಿ ಮಾಡಿಸೋದು ನೋಡಿ. ಅದೆಲ್ಲ ಬಿಟ್ಟು ನೀವು ಮೀಟ್ರ್ ವಿಚಿತ್ರಗೆ ಎತ್ತಿತ್ತಿರಲ್ಲ ಸ್ವಾಮಿ, ಮೀಟ್ರ್ ಮಾತು ಎತ್ತಿತ್ತಿರಲ್ಲ. ನಿಮ್ಗೆ ಯಾರು ಕೇಳಿದ್ದಾರೆ ಮೀಟ್ರು ಎಕ್ಸ್ಟ್ರಾ ಮಾಡಿ ಅಂತ, ಆ ವ್ಯಕ್ತಿಗಳು ಕೆಲವು ಪಾಯಿಂಟ್ಗಳು ಹೇಳ್ತೀನಿ ನಾನು. ಆ ಪಾಯಿಂಟ್ಗಳು ಇಕ್ಕಿ ಪ್ರತಿಯೊಬ್ಬ ಚಾಲಕನೂ ಮೀಟ್ರ್ ಜಾಸ್ತಿ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿಲ್ಲ ನಮಗೆ. ಏನು ಈ ಆನ್ಲೈನ್ ಸಮಸ್ಯೆಯಿಂದನೇ ಗೊಂದಲಗಳು ನಡೀತಾ ಇದೆ. ಗೊಂದಲಗಳು ಅಂದರೆ ಆನ್ಲೈನ್ ಸಮಸ್ಯೆ, ಬೈಕ್ ಟ್ಯಾಕ್ಸಿ ಬಂದಿದೆ, ತೊಂದರೆ ಆಗ್ತಾಯಿದೆ ಆಟೋ ಡ್ರೈವರ್ಗೆ, ಕ್ಯಾಬ್ ಡ್ರೈವರ್ಗೆ ತೊಂದರೆಗಳು ಆಗ್ತಲ್ವಾ? ಹಾಂ ಹೇಳಿ. ಮೊದಲು LPG ಗ್ಯಾಸ್ ಇತ್ತು, ಇವಾಗ CNG ಗ್ಯಾಸ್ ತೊಗೊಂಡು ಬಂದಿದ್ದೀರಾ. CNG ಬಂಕಲ್ಲಿ ಯಾವ ಥರ ಗಲಾಟೆಗಳು ನಡೀತಾ ಇದೆ, ಯಾವ ಥರ ಅವರು ಮೀಟ್ರ್ಗಳು ಓಡಿಸ್ತಾ ಇದ್ದಾರೆ, ಯಾವ ಥರ ಗ್ಯಾಸ್ಗಳು ಹೊಡಿತಾ ಇದ್ದಾರೆ ಅಂತ ಗೊತ್ತಿಲ್ವಾ? ಅದ್ರ ಬಗ್ಗೆ ಯಾರಿಗೂ ಧ್ವನಿ ಎತ್ತಕ್ಕಾಗಲ್ಲ, ಅದ್ರ ಬಗ್ಗೆ ಯಾರೂ ಡ್ರೈವರ್ ಪರವಾಗಿ ಮಾತಾಡೋಕ್ಕಾಗಲ್ಲ. ಏನು ಮೀಟ್ರ್ ಅನ್ನೋ ತಕ್ಷಣ ಮೀಟ್ರ್ ಬಗ್ಗೆ ಪ್ರತಿಯೊಬ್ಬರು ಆವಾಜ್ ಶುರು ಮಾಡ್ತೀರಾ. ಇದು ನಿಮ್ಮ ಮುಂದೆ ಇಕ್ತೀವಿ ನಾವು, ಏನಾದ್ರು ಮಾಡ್ಕೊಳ್ಳಿ. ಯಜಮಾನ್ರೆ, ಡ್ರೈವರ್ಗಳು ನಿರ್ಧಾರ ತಗೊಳ್ಳೋ ಟೈಮಲ್ಲಿ ನೀವೆಲ್ಲ ಏನಕ್ಕೆ ಹೋಗಿ ಮನವಿ ಪತ್ರಗಳು ಕೊಡ್ತಾ ಇದ್ದೀರಾ ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಂತ ಹೇಳಿ? ಇಡೀ ಬೆಂಗಳೂರು ಡ್ರೈವರ್ಗಳು ನಿಮ್ಗೆ ಪರ್ಮಿಷನ್ ಕೊಟ್ಟವ್ರಾ? ಇಡೀ ಚಾಲಕರು ನಿಮಗೆ ಮಾಹಿತಿ ಕೊಟ್ಟವ್ರಾ? ಹೇಳಿ ನೋಡೋಣ. ಒಂದು 5-10 ಜನ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಂದರೆ ಲಕ್ಷ ಜನಗಳಿಗೆ, ಡ್ರೈವರ್ಗಳಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಲ್ವಾ? ಹಾಂ, ಆನ್ಲೈನ್ ಸಮಸ್ಯೆಗಳು ತೆಗೆದ್ರೆ ತಾನೇ ಆಟೋ ಡ್ರೈವರ್ಗಳು ಉದ್ಧಾರ ಆಗೋಕ್ಕೆ. ಮೊದಲೇ ದುಡಿಮೆಗಳು ಇಲ್ಲ. ಪೀಕ್ ಅವರ್ಸಲ್ಲಿ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಆಟೋ ಡ್ರೈವರ್ಗೆ. ಅದಾಗಿದ್ಮೇಲೆ ಅದು ಕೊಡ್ತಾಯಿಲ್ಲ. ನೈಟ್ 10 ಗಂಟೆ ಆಗಿದ್ರೆ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೂ ಬಾಡಿಗೆಗಳು ಸಿಗಲ್ಲ. ಈಗ ಮೀಟ್ರ್ ರೇಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಇನ್ನು ನಾವು ಮೂಲೆಯಲ್ಲಿ ಕುತ್ಕೋಬೇಕು ಆಟೋ ಡ್ರೈವರ್ಗಳು. ಹಾಂ, ಏನು ಮನೆ ಮಠ ಎಲ್ಲ ಬಿಟ್ಟು ರೋಡಿಗೆ ಬಂದು ಕುತ್ಕೋಬೇಕಾ ನಾವು? ಮೊದಲು ಆಟೋ ಡ್ರೈವರ್ಗೆ ದುಡಿಮೆಗಳು ಕೇಳ್ರಿ. ಹೆಡ್ಲೈನ್ಸಲ್ಲಿ ನ್ಯೂಸಲ್ಲಿ ತೋರಿಸ್ಬಿಡ್ತಾ ಇದ್ದೀರಲ್ಲ 3 ದಿವಸ 4 ದಿವಸದಿಂದ ಆಟೋ ಮೀಟ್ರ್ ಉಚಿತ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಅದು ತೋರಿಸೋರು ವ್ಯಕ್ತಿಗಳು ಕೇಳಿ ನ್ಯೂಸ್ ಅವ್ರಿಗೆ. ಯಾರು ನಿಮ್ಗೆ ಹೇಳಿರೋ ಜಾಸ್ತಿ ಮಾಡಂತ? ನಾವೇನಕ್ಕೆ ಜಾಸ್ತಿ ಮಾಡಂತ ಹೇಳ್ತಾ ಇದ್ದೀವಿ? ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಮಾಡೋಕ್ಕೆ ಕೇಳಿ ಸರ್ಕಾರ ಕೈ ಹೇಳಿ ಅಂತ. ಅದಾಗಲ್ಲ ಕೇಳೋಕ್ಕೆ, ಅದು ನ್ಯೂಸ್ ಅವ್ರಿಗೂ ತೋರ್ಸೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಇಲ್ಲಿ ತೊಗೊಂಡು ಎಲ್ಲ ಕಡೆ ರೌಂಡ್ ಎಲ್ಲಿ ಹೋಗೋದು ಸರ್ಕಲ್ ಸುತ್ಕೊಂಡು ಬಂದು ಏನು ಎಲ್ಲ ಸುತ್ಕೊಂಡು ಬಂದು ಚಾಲಕರ ಮೇಲೆ ಪ್ರೆಜರ್ ಹಾಕಿ ಕುಂದಿರಿಸ್ಬಿಡೋದು. ಯಾರೋ ಡ್ರೈವರು ಕಾನೂನು ಪ್ರಕಾರನೇ ಒಂದು ನೀತಿ ಧರ್ಮಕ್ಕೋಸ್ಕರ ಓಡಾಡ್ತಾರೋ ವ್ಯಕ್ತಿಗಳಿಗೆ ಕೇಸ್ ಹಾಕೋದು, ಕೋರ್ಟಿಗೆ ಕಳಿಸ್ಬಿಡೋದು ಅಲ್ಲ.
ಕೇಸ್ ಹಾಕ್ಬಿಟ್ಟು ಕೋರ್ಟಿಗೆ ಕಳಿಸ್ಬಿಡೋದು. ಅವ್ನು ಕೋರ್ಟಲ್ಲಾದರೂ ತಿಳ್ಕೊಳ್ಳಿ, ತಿಂಗಳು ಗಂಟೆಯಲ್ಲಾದರೂ ಇಟ್ಕೊಳ್ಳಿ, ವರ್ಷ ಗಂಟೆ ಆದರೂ ತಿಳ್ಕೊಳ್ಳಿ ಅಂತ. ಏನು ಸರ್ಕಾರ ನಡೀತಾ ಇದೆ? ಏನು ನಡೆಸ್ತಾ ಇದ್ದೀರಾ ಸರ್ಕಾರ ನೀವು ಹೇಳಿ? ಎಲೆಕ್ಷನ್ ಬಂದರೆ ಪ್ರತಿಯೊಬ್ಬರು ಡ್ರೈವರ್ ಮನೆಗೂ ಅಯ್ಯೋ ಅಪ್ಪ ಅಮ್ಮ ನಮ್ಮ ಕೈಯಲ್ಲಿ ಆಗೋದು ನಾವು ಮಾಡ್ತೀವಿ ಹಂಗಿಂಗೆ ಅಂತ ಓಟೆಲ್ಲ ಕೇಳ್ತೀರಾ. ಎಲೆಕ್ಷನ್ಗೆ ಬಂದು ನೋಡ್ರೆ ಇವರೇ ದೊಡ್ಡ ವ್ಯಕ್ತಿಗಳು, ಮನೆ ಬಾಗ್ಲಿಗೆ ಹೋಗಿ ಕೇಳ್ತೀರಾ. ಇವಾಗ ಅದೇ ಡ್ರೈವರ್ಗಳು ನಿಮ್ಮ ಮನೆ ಬಾಗ್ಲು ನಿಮ್ಮ ಆಫೀಸ್ ತಾವ ಬಂದ್ರೂ ರೆಸ್ಪಾನ್ಸ್ ಕೊಡ್ತಾ ಇಲ್ವಾ ನೀವಲ್ಲ? ಗೌರವ ಕೊಟ್ಟು ಮಾತಾಡ್ತಾ ಇಲ್ಲ ನೀವು. ಯಾವ್ದು ಇದಾ ಐತೆ ನೋಡೋಣ, ಇದ್ರ ಬಗ್ಗೆ ಮಾತಾಡೋಣ ಅಷ್ಟೇ. ಆ ಪೇಪರ್ ಯಾವುದೋ ಒಂದು ಮೂಲೆಗೆ ಎತ್ತಿ ಬಿಸಾಕ್ಬಿಡ್ತೀರಾ ಹೇಳಿ? ಪ್ರತಿಯೊಬ್ಬ ಬೆಂಗಳೂರು ಡ್ರೈವರು, ಬೆಂಗಳೂರು ನಗರಾಗ ಪ್ರತಿಯೊಬ್ಬ ಆಟೋ ಚಾಲಕರು ಧ್ವನಿ ಎತ್ತಬೇಕಾಗತ್ತೆ. ಮೀಟ್ರ್ ರೇಟು ಜಾಸ್ತಿ ಬೇಡ, ಆನ್ಲೈನ್ ಸಮಸ್ಯೆಗಳು ಡಿಲೀಟ್ ಮಾಡಿಸಿ. ಏನು ಮೀಟ್ರ್ ಇದೆ ಅದರಲ್ಲೇ ದುಡಿಮೆ ಮಾಡ್ಕೋತೀವಿ. ಆನ್ಲೈನಲ್ಲಿ ಮೀಟ್ರ್ ರೇಟ್ ಕೊಡ್ತಾ ಇಲ್ವಾ? ಏನಕ್ಕೆ ಕೊಡ್ತಾಯಿದ್ರೆ? ಆನ್ಲೈನ್ ತೆಗೀರಿ. ಅದು ಮೀಟ್ರ್ ಏನಕ್ಕೆ ಕೊಟ್ಟಿದ್ರ ಗೌರ್ಮೆಂಟಿಂದ ಕೇಳಿ. ಏನು ಇಡೀ ಡ್ರೈವರ್ ಬಂದು ನಿಮಗೆ ಮೀಟ್ರ್ ಜಾಸ್ತಿ ಮಾಡಂತ ಕೇಳಿದ್ದೀವ? ಬೆಂಗಳೂರಿಗೆ ಪ್ರತಿಯೊಬ್ಬ ಆಟೋ ಚಾಲಕರು, ಯಾಕಂದರೆ ಆಟೋ ಚಾಲಕರದಲ್ಲಿ ಜಾತಿ ಮತ ಯಾವುದೂ ಇಲ್ಲ, ಚಾಲಕರು ಜಾತಿಯಾಗಿ ಇರುತ್ತೀವಿ. ಚಾಲಕರದಲ್ಲಿ ಆಟೋ ಚಾಲಕರದಲ್ಲಿ ಚಾಲಕರು ಜಾತಿ ಇರುತ್ತೆ, ಜಾತಿ ಗೀತಿ ಯಾವುದೂ ಇರಲ್ಲ. ಪ್ರತಿಯೊಬ್ಬರು ಚಾಲಕರು ಜಾತಿ ಅಂತ ಇರೋದು ನಾವು. ಕಸ್ಟಮರ್ ಬಂದ್ರೂ ಪ್ರತಿಯೊಬ್ಬರು ಕಸ್ಟಮರ್ ನಾವು ಹತ್ತಿಸ್ಕೋತೀವಿ. ಅವ್ನ ಜಾತಿ ಯಾವುದು, ಅವ್ನು ಯಾರು ಏನಂತ ನೋಡಲ್ಲ. ಯಾಕಂದರೆ ಅವ್ರು ಪ್ಯಾಸೆಂಜರ್ ಜಾತಿ ಆಗ್ತಾರೆ, ನಾವು ಆಟೋ ಚಾಲಕರು ಜಾತಿ ಆಗ್ತೀವಿ. ಇದೆರಡೇ ಉದ್ದೇಶ ಇರೋದು ಕರ್ನಾಟಕ ಬೆಂಗಳೂರಲ್ಲಿ. ಪ್ರತಿಯೊಂದು ಕಡೆ ಹೋಗಿದ್ರೆ ಅಣ್ಣ ತಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಬಾಂಧವದವ್ರ ಥರ, ಒಂದು ಫ್ರೆಂಡ್ ಸರ್ಕಲ್ ಥರ ಒಂದು ನಿಯತ್ತಾಗಿ ಬೆಳಿತೀವಿ. ಒಂದು ಮಾತುಕತೆ ಮಾತಾಡ್ಕೊಂಡು ಕಷ್ಟನೋ ಸುಖನೋ ಆಪಿಯಾಗಿದ್ದೀವಿ. ಏನೋ ಬೆಂಗಳೂರಲ್ಲಿ ಆಟೋ ಚಾಲಕರು ಜಾತಿ ಇದೆ. ಆಟೋ ಚಾಲಕರು ನಮ್ಮ ಚಾಲಕರು ಜಾತಿ ನಮ್ಮದು. ಈ ಪ್ರತಿಯೊಬ್ಬರು ಚಾಲಕರು ಜಾತಿ ಧ್ವನಿ ಎತ್ತಬೇಕಾಗತ್ತೆ. ನಮ್ಮದಲ್ಲಿ ಕುಟುಂಬದಲ್ಲಿ ಮನೇಲಿ ಬೇರೆ ಥರ ಇರ್ಬೋದು. ನಾವು ರೋಡಿಗೆ ಬಂದಿದ ಮೇಲೆ ಚಾಲಕರು ಜಾತಿ ನಮ್ಮದು. ಪ್ರತಿಯೊಬ್ಬರು ಚಾಲಕರು ಜಾತಿಯಿಂದ ಧ್ವನಿ ಎತ್ತಬೇಕಾಗತ್ತೆ. ನಮಗೆ ಮೀಟ್ರ್ ಜಾಸ್ತಿ ಬೇಡ, ಮೀಟ್ರೇ ಬೇಕಾಗಿಲ್ಲ. ಆನ್ಲೈನ್ ಸಮಸ್ಯೆಗಳು ತೆಗೀರಿ, ಏನು ರೇಟ್ ಇದೆ ಅದೇ ರೇಟಲ್ಲಿ ಹೊಡ್ಕೋತೀವಿ. ಮೀಟ್ರ್ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ದೀರಾ? ಮೀಟ್ರ್ ಜಾಸ್ತಿ ಮಾಡೋದು, ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು, ಏನು ತಿರ್ಗಾ ಅದ್ರ ಮೇಲೆ ಟ್ಯಾಕ್ಸ್ಗಳು. ಎಂಥ ಪ್ಲ್ಯಾನ್ಗಳು ರೀ ನಿಮ್ಮದು. ನಿಮಗೆ ತಲೆ ಇದೆಯಾ? ಮೀಟ್ರ್ ರೇಟ್ ಜಾಸ್ತಿ ಮಾಡಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಮೀಟ್ರ್ ರೇಟ್ ಜಾಸ್ತಿ ಮಾಡ್ತಾಯಿದ್ರಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ ಹೇಳಿ? ಮೀಟ್ರ್ ಪಾಸಿಂಗ್ ರೇಟ್ ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆಟೋ ಸ್ಪೇರ್ ಪಾರ್ಟ್ಸ್ ಐಟಮ್ಗಳು ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಲೆಟ್ರಲ್ಲಿ ಬರ್ದುಕೊಡ್ತೀರಾ ನೀವು? ಬೆಂಗಳೂರು ಚಾಲಕರಿಗೆ ನಾನು ಬರ್ದುಕೊಡ್ತಾ ಇದ್ದೀನಿ, ಗ್ಯಾಸ್ ರೇಟ್ ಜಾಸ್ತಿ ಮಾಡೋಕ್ಕೆ ನಾವು ಅವಕಾಶ ಇಲ್ಲ, ಇಷ್ಟೇ ರೇಟ್ ಇರುತ್ತೆ ಅಂತ ಬರ್ದುಕೊಡ್ತೀರಾ? ಆಗಲ್ಲ ತಾನೆ. ಏನು ಆಟೋ ಸ್ಪೇರ್ ಪಾರ್ಟ್ಸ್ ಇದೆ ಅದು ರೇಟು ಜಾಸ್ತಿ ಆಗಲ್ಲ, ಅದಕ್ಕೂ ಟ್ಯಾಕ್ಸ್ ಬೀಳಲ್ಲ ಅಂತ ಬರ್ದುಕೊಡ್ತೀರಾ ನೀವು? ಮೀಟ್ರ್ ಪಾಸಿಂಗ್ ರೇಟು ಲ್ಯಾಬ್ಸ್ ಆಗಿದ್ರು ಜಾಸ್ತಿ ಹಾಕಂಗಿಲ್ಲ, ಫೈನು ಏನು ರೇಟ್ ಇದೆ ಇಲ್ಲಿವರೆಗೂ ಈ ಕೊನೆವರೆಗೂ ಇಷ್ಟೇ ರೇಟ್ ಅಂತ ನೀವು ಬರ್ದುಕೊಡ್ತೀರಾ? ಆಗಲ್ವಾ ತಾನೆ. ಮತ್ತೆ ಯಾರು ಹೇಳಿದ್ದು ನಿಮಗೆ ಮೀಟ್ರ್ ರೇಟ್ ಜಾಸ್ತಿ ಮಾಡೋಕ್ಕೆ? ಏನಕ್ಕೆ ಮಾಡ್ತಾಯಿದ್ದೀರಾ? ಇಲ್ಲಿ ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಲ್ಲಿ ಹಿಂದ್ಗಡೆಯಿಂದ ಎಲ್ಲ ಸುಲ್ಕೊಂಡು ಬರ್ತಾರೆ, ಒಂದೊಂದು ಎಳ್ಕೊಂಡು ಬರ್ತಾರೆ ತಿರ್ಗಾ. ಇಲ್ಲಿ ಮೊದಲೇ ದುಡಿಮೆಗಳು ಇಲ್ಲ ನಮ್ಮ ಆಟೋ ಡ್ರೈವರ್ಗಳಿಗೆ. ನೀವು ಮಾಡ್ತಾ ಇರೋದು ಕೆಲಸಕ್ಕೆ ಇನ್ನೂ ದುಡಿಮೆಗಳಿಗೆ 3 ನಾಮ ಹಾಕ್ಕೊಂಡು ಕುತ್ಕೋತಾರೆ ಡ್ರೈವರ್ಗಳು. ಹೋಗಿ ನೋಡ್ರಿ ಕೆಲವರು ಮನೆಗಳಲ್ಲಿ ಡ್ರೈವರ್ಗಳು ಮನೆ ಪರಿಸ್ಥಿತಿ ಹೆಂಗಿದೆ ಅಂತ. ಅವಾಗಾದರೂ ಸ್ವಲ್ಪ ಮಾನ ಮರ್ಯಾದೆ ಅಂತ ಬರುತ್ತೆ ನಿಮಗೆ. ಅವಾಗಾದರೂ ಒಂದು ಮನ್ಸಂತ ಹುಟ್ಟಿರ್ತೀರ, ನೀವು ಮನುಷ್ಯನ ಥರ ಹುಟ್ಟಿರ್ತೀರ. ಬೆಳಗಿಂದ ಸಾಯಂಕಾಲವರೆಗೂ ಡ್ರೈವರ್ಗಳು ಕಷ್ಟಪಡ್ತಾರೆ, ಗ್ಯಾಸ್ ಹಾಕ್ಸ್ಕೊತಾ ಇದ್ದಾರೆ, ಗಾಡಿ ಕಲೆಕ್ಷನ್ಗಳು ಏನು ಕೊಡ್ತಾ ಇದ್ದಾರೆ, ಮನೆ ಬಾಡಿಗೆ ಏನು ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ, ಯಾವ ಥರ ದುಡಿಮೆ ಕಷ್ಟ ಆಗ್ತಾಯಿದೆ, ಅವರಿಗೆ ಏನು ತೊಂದರೆಗಳು ಆಗ್ತಾಯಿದೆ, ಅವ್ರ ಮಕ್ಕಳದ್ದು ಎಜುಕೇಟಿವ್ದು ಏನಾಗ್ತಾಯಿದೆ, ಏನು ಅವ್ರ ಮನೆ ಹಾಸ್ಪಿಟ್ಲಿಗೆ ಯಾವ ಥರ ಅವ್ರು ಖರ್ಚು ಮಾಡ್ತಾಯಿದ್ದಾರೆ ಅಂತ ಮೊದಲು ಅದು ಅರ್ಥ ಮಾಡ್ಕೊಳ್ರಿ.
ಬಿಟ್ಟಾಕಿದ್ದು ಮೀಟ್ರ್ ರೇಟ್ ಜಾಸ್ತಿ ಮಾಡೋದು. ನೀವು ಒಂದು ಮಾತು ಎತ್ತಿದ್ರೆ ನಾನು 100 ಮಾತು ಎತ್ತೋನು ವ್ಯಕ್ತಿ ನಾನು. ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಕೇಸ್ ಹಾಕ್ತೀರಾ, ಒಳಗಡೆ ಕುಂದಿರ್ಸ್ತೀರಾ, ಅಷ್ಟೇ ತಾನೇ ನಿಮ್ಗೆ ಕೈಯಲ್ಲಿ ಮಾಡೋಕ್ಕಾಗೋದು. ಮತ್ತೇನಾಗುತ್ತೆ ಮಾಡೋಕ್ಕೆ? ಹಾಂ, ಇಲ್ಲಾಂದರೆ ನನ್ನ ಬಗ್ಗೆ ಕಾಲು ಹೇಳ್ಕೊಂಡು ಬರೋದು ಕೆಲಸ ಮಾಡ್ತೀರಾ. ಈ ಥರ ವ್ಯಕ್ತಿ ಈ ಥರ ಟಾಂಗ್ ಕೊಡ್ತಾನೆ, ಈ ಥರ ಮಾಡ್ತಾನೆ ಅಂತ ಒಂದು ಮೆಸೇಜ್ಗಳು ಮಾಡಿ ಇದು ಮಾಡ್ತೀರಾ. ಡ್ರೈವರ್ಗಳಿಗೆ ಯಾವತ್ತೂ ಮಾನವತೆಯಿಂದ ಉಳಿಸ್ಕೋದು ಕೆಲಸ ಮಾಡಿ, ಅವ್ರಿಗೆ ಹತ್ರ ತೊಗೊಂಡು ಬರೋದು ಪ್ರಯತ್ನ ಮಾಡಿ, ದೂರ ಮಾಡ್ಕೊಳಕ್ಕೆ ಹೋಗಬೇಡಿ. ಓಪನ್ ಚಾಲೆಂಜ್, ಓಪನ್ ಡಿಕ್ಲೇರು, ಓಪನ್ ಸ್ಟೇಟ್ಮೆಂಟು. ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರಲ್ಲಿ, ಇಡೀ ದೇಶದಲ್ಲಿ, ಇಡೀ ಇಂಡಿಯಲ್ಲಿ ಡ್ರೈವರ್ ಇಲ್ಲ ಅಂದರೆ ಯಾವುದಕ್ಕೂ ಬೆಲೆ ಇಲ್ಲ. ಏನು? ಡ್ರೈವರ್ ಇಲ್ಲ ಅಂದರೆ ಯಾವುದಕ್ಕೂ ಬೆಲೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ. ಫಸ್ಟ್ ಪಾಯಿಂಟ್ ಟಾರ್ಗೆಟ್ ಮೈಂಡಲ್ಲಿ ಕುಂದಿರ್ಸ್ಕೊಳ್ಳಿ. ಡ್ರೈವರ್ ಇಲ್ಲ ಅಂದರೆ ಯಾರೂ ಇಲ್ಲ. ಓಪನ್ ಸ್ಟೇಟ್ಮೆಂಟ್ ಇದು. 24 hours ಇಡೀ ಬೆಂಗಳೂರು ಆಟೋ ಏನು ಪ್ರತಿ ಗಲ್ಲಿಯಲ್ಲಿ ಎಲ್ಲೆಲ್ಲಿದೆ ಅಲ್ಲೇ ಸ್ಟಾಪ್ ಆಗಿದ್ರೆ ಸರ್ಕಾರಕ್ಕೆ ಎಷ್ಟು ಕೋಟ್ಯಂತರ ರೂಪಾಯಿ ಲಾಸ್ ಆಗುತ್ತೆ ಅದು ಗೊತ್ತಾ ನಿಮಗೆ? 32 ಕಾಸಿಗೆ ಹೋಗೋಟೆ ಕಡೆಯಿಂದ ಹೋರಾಟ ಮಾಡೋ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ ರಾಮನಿ ರೆಡ್ಡಿ ಸಾಹೇಬರು ಬಂದ್ಬಿಟ್ಟು ನಾನು ಇದ್ದೀನಿ ನಿಮ್ಮ ಜೊತೆ, ನಾನು ಕೈ ಜೋಡಿಸಿದ್ದೀನಿ, ಆನ್ಲೈನ್ ಸಮಸ್ಯೆಗಳು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಂದ ಏನು ನಡೀತಾ ಇದೆ ನಿಮಗೆ ತೊಂದರೆಗಳು, ಅದಕ್ಕೆ ನಾನು ಪರಿಹಾರ ಮಾಡಿಕೊಡ್ತೀನಿ ಅಂದ್ರಲ್ಲ ಸ್ವಾಮಿ. ಪರಿಹಾರ ಮಾಡಿಕೊಡ್ತಾ ಇದ್ದೀರಾ ನೀವು? ಇದೇನಾ ಮಾತು ಹೇಳಿದ್ರು ರಾಮನಿ ರೆಡ್ಡಿ ಸಾಹೇಬರು? ಹಾಂ, ಎಷ್ಟು ದಿವಸ ಆಯ್ತು ರೀ ನೀವು ಫೀಲ್ಡ್ ಆ್ಯಂಡ್ ಪಾರ್ಕಲ್ಲಿ 32 ಕಾಸಿಗೆ ಹೋಗೋಟೆ ಕಡೆಯಿಂದ ಹೋರಾಟ ಮಾಡಿ ಮಾತು ಕೊಟ್ಟಿರೋದು ನೀವು? ಯಾವ ಸ್ಕೀಮ್ಗಳು ತೆಗೆದಿದ್ದೀರಾ ಡ್ರೈವರ್ ಪರವಾಗಿ ಹೇಳಿ ನೋಡೋಣ. ಅದೆಲ್ಲ ಮಾಡೋಕ್ಕಾಗಿಲ್ಲ. ಮಕ್ಕಳದು ಸ್ಕೂಲ್ದು ಏನಂತ ನೋಡೋಕ್ಕಾಗಿಲ್ಲ. ಅವ್ರ ಮನೆಗೆ ಕಾಯಿಲೆಗಳು ಏನೇನು ಬಂದಿದೆ ಅದು ಹಾಸ್ಪಿಟ್ಲಿಂದ ಅರ್ಧಕ್ಕರ್ಧ ಫ್ರೀ ಟ್ರೀಟ್ಮೆಂಟ್ಗಳು ಕೊಡ್ಸೋಣ. ಯಾವ ಥರ ನಡೀತಾ ಇದೆ ಡ್ರೈವರ್ ಕಷ್ಟ ಅಂತ ಅದು ನೋಡೋಕ್ಕಾಗಲ್ಲ. ಎ ಸಿ ರೂಮಲ್ಲಿ ಕುತ್ಕೋಬೇಕು, ಎ ಸಿ ಕಾರಲ್ಲಿ ಕುತ್ಕೋಬೇಕು, ತಿರುಗ್ತಾ ಇರಬೇಕು. ಅಲ್ಲಿ ಹೋಗೋದು 4 ಕಡೆ ಭಾಷಣ, ಇಲ್ಲಿ ಹೋಗೋದ್ರೆ 4 ಕಡೆ ಭಾಷಣ. ಅಷ್ಟೇ ಆಗ್ತಾ ಇರೋದಿಲ್ಲಿ. ಇವ್ರು ಮಾಡ್ತಾ ಇರೋದು ರಾಜನೀತಿ ಕೆಲಸಕ್ಕೆ. ನಾವು ಆಟೋ ಚಾಲಕರು ಬಲಿಯಾಗ್ತಾ ಇದ್ದೀವಿ ಇಲ್ಲಿ. ನಮ್ಮ ಆಟೋ ಚಾಲಕರು ಸಾಯ್ತಾ ಇದ್ದಾರೆ ಇಲ್ಲಿ. ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಎಷ್ಟೊಂದು ಜನ ಡ್ರೈವರ್ಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ, ನೇಣು ಹಾಕೊಂಡು ಸತ್ತಿದ್ದಾರೆ, ಬೆಂಕಿ ಹಾಕ್ಕೊಂಡು ಸತ್ತಿದ್ದಾರೆ. ಎಷ್ಟೊಂದು ಜನ ಪಾಯ್ಸನ್ ಕುಡ್ದು ಸತ್ತೋಗಿದ್ದಾರೆ ಆಟೋ ಡ್ರೈವರ್ಗಳು. ಅದು ಇವ್ರು ಕಣ್ಣಿಗೆ ಕಾಣ್ತಾ ಇಲ್ಲ. ಬರ್ತಾರೆ, ಮೈಕ್ ಹಿಡ್ಕೋತಾರೆ, ದೊಡ್ಡ ಭಾಷಣ ಕೊಡ್ತಾರೆ, ಹೊಂಟೋಗ್ಬಿಡ್ತಾರೆ. ಪ್ರತಿಯೊಬ್ರದ್ದು ಅದೇ ನಿಮ್ಮ ಕೆಲಸ ನಡೀತಾ ಇರೋದು. ಪ್ರತಿಯೊಬ್ಬರು ಬೆಂಗಳೂರು ಆಟೋ ಚಾಲಕರು ಕೇಳ್ತಾ ಇರೋದು ಒಂದೇ ಒಂದು ನಿಮ್ಮ ಉದ್ದೇಶ. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ನ್ಯೂಸ್ ಅವರು, ಯಾವ ರಿಪೋರ್ಟ್ರು, ಯಾವ ಪೇಪರ್ ಅವ್ರು ಬಂದ್ರೂ ಅಷ್ಟೇ ಓಪನ್ ಸ್ಟೇಟ್ಮೆಂಟ್ ಕೊಡಿ. ಆನ್ಲೈನ್ ಆ್ಯಪ್ ಡಿಲೀಟ್ ಮಾಡೋಕ್ಕೇಳಿ ನಮ್ಗೇನಿದೆ ಮೀಟ್ರ್, ಇದೇ ಮೀಟ್ರ್ ಸಾಕು. ನಾವೇನು ಅಲ್ಲಿ ಸರ್ಕಾರಕ್ಕೆ ಹೋಗ್ಬಿಟ್ಟು ಮನವಿ ಪತ್ರಿಕೆಗಳು ಕೊಟ್ಟಿಲ್ಲ ನಮ್ಗೆ ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಂತ. ಪ್ರತಿಯೊಬ್ಬರು ಡ್ರೈವರ್ಗಳು ಇದ್ರ ಬಗ್ಗೆ ಧ್ವನಿ ಎತ್ತಿ. ಏನಕ್ಕೆ ಮೀಟ್ರ್ಗಳು ಜಾಸ್ತಿ ಮಾಡ್ಕೋತಾ ಇದ್ದೀರಾ? ಮೀಟ್ರ್ಗಳು ಜಾಸ್ತಿ ಮಾಡ್ಕೊಂಡು ಏನು ಲಾಭ ಇದೆ ನಮಗೆ? ಹಾಂ, ಇನ್ನು ಗ್ಯಾಸ್ ರೇಟ್ ಕಮ್ಮಿ ಮಾಡೋಕ್ಕೆ ಕೇಳ್ರಿ. ಡ್ರೈವರ್ಗಳು ಕಷ್ಟಕ್ಕೆ ಇನ್ನೂ ಸೌಲಭ್ಯ ಮಾಡ್ಕೊಡೋಕೆ ಹೇಳಿ. ಆನ್ಲೈನಿಂದ ತೊಂದರೆ ಆಗ್ತಾಯಿದೆ, ಆನ್ಲೈನ್ಗಳು ಕೇಳಿ ಡಿಲೀಟ್ ಮಾಡೋಕ್ಕೆ ಹೇಳಿ ಆ್ಯಪ್ಗಳು. ಡ್ರೈವರ್ಗಳಿಗೆ ತೊಂದರೆ ನಡೀತಾ ಇದೆ ಕೆಲವು ಪೊಲೀಸ್ಗಳು ವಿಚಾರದಿಂದ. ಆ ಪೊಲೀಸವ್ರ ಮೇಲೆ ವೆರಿಫಿಕೇಷನ್ ಮಾಡೋಕ್ಕೆ ಹೇಳಿ. ಏನೋ ಆ ಪೊಲೀಸವ್ರ ಮೇಲೆ ಕಾನೂನು ಪ್ರಕಾರ ಮಾತಾಡೋಕ್ಕೆ ಹೇಳಿ. ಅದಾಗಲ್ಲ. ಯಾರೋ ಏನೋ ಉತ್ತರ ದೇಶದಿಂದ ಬಂದ್ಬಿಟ್ಟು 4 ಮಾತು ಮಾತಾಡ್ದ ಅಂತ ಆಟೋ ಡ್ರೈವರ್ಗೆ ಅರೆಸ್ಟ್ ಮಾಡಿ ಒಳಗಡೆ ಆಗಿಬಿಡ್ತೀರಾ. ಅಲ್ಲಿ ಇವಾಗೇ ಮೀಟ್ರ್ ರೇಟ್ ಜಾಸ್ತಿ ಅಂದರೆ ಇವಾಗೇ ಕುತ್ಕೋತಲ್ಲ ಕಸ್ಟಮರ್ಗಳು 30 ರೂಪಾಯಿಗೆ. ಇನ್ನು ಮೀಟ್ರ್ ರೇಟ್ ಜಾಸ್ತಿ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಒಂದು ಗಾಡಿ 2 ಗಾಡಿ ಎಲ್ಲ ಬುಕ್ ಮಾಡೋದು, 3 ಗಾಡಿ ಎಲ್ಲ. 1 ಗಾಡಿ ಬುಕ್ ಮಾಡಿದ್ರೆ ಇಡೀ ಡ್ರೈವರ್ಗಳು ಹೋಗಿ ನಿಂತ್ಕೋಬೇಕಲ್ಲಿ, ತಿರ್ಗಾ ಜಗಳಗಳು ಮಾಡ್ಕೋತಾ ಇರಬೇಕು. ಈ ಸರ್ಕಾರ ಮಾಡೋದು ಹಂಗೆ. ಚೂರು ಮಾನ ಮರ್ಯಾದೆ ಯಾರಿಗೂ ಇಲ್ಲ ಅಲ್ಲಿ. ಏನು ಹೇಳಿ? ಚೂರು ಮಾನವತೆಯೇ ಇಲ್ಲ, ಮಾನ ಮರ್ಯಾದೆಯೂ ಇಲ್ಲ ಅವ್ರಿಗೆ.
ಯಾಕಂದರೆ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕಲ್ವಾ? ಡ್ರೈವರ್ಗಳು ಸಾಯ್ತಾರೋ ಬದುಕ್ತಾರೋ, ಏನು ಕಷ್ಟದಲ್ಲಿದ್ದಾರೋ, ಅವ್ರು ಯಾವ ಥರ ಬದುಕ್ತಾ ಇದ್ದಾರೆ, ಅವ್ರಿಗೆ ಏನೇನು ತೊಂದರೆಗಳು ಆಗ್ತಾಯಿದೆ ಅದು ಯಾರೂ ನೋಡೋರಲ್ಲ. 48 ಗಾಡಿ ಇದೆ ನಂತವ. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅವ್ರ ಮನೆ ಕಷ್ಟಗಳಿದೆ. ಆ ಗಾಡಿಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರಾ? FC ಮಾಡಿಸ್ಕೊಡ್ತಾ ಇದ್ರಾ? ಹಾಂ? ಮತ್ತು ಎಲೆಕ್ಷನ್ ಬರೋ ತಕ್ಷಣ ಡ್ರೈವರ್ಗಳು ಮನೆ ತಾವು ಓಟ್ ಕೇಳಕ್ಕೆ ಹೋಗ್ತೀರಲ್ಲ. ಮೀಟ್ರ್ ರೇಟ್ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ರಾ? ಯಾವ ವ್ಯಕ್ತಿ ಹೇಳಿದಾನೆ ನಿಮಗೆ ಮೀಟ್ರ್ ರೇಟ್ ಜಾಸ್ತಿ ಮಾಡಂತ? ಆ ವ್ಯಕ್ತಿ ಕೇಳಿ ಕೆಲವು ಉತ್ತರಗಳು. ಪ್ರತಿ ಡ್ರೈವರ್ಗಳು ನಮ್ಮ ಜಾತಿ ಮೇಲೆ ಉಗಿತವ್ರಲ್ಲಪ್ಪ, ಆನ್ಲೈನ್ ಸಮಸ್ಯೆಗಳು ಬೆಳೆದಿದೆ ಅಂತ ಕೇಳಿ. ಆನ್ಲೈನ್ ಸಮಸ್ಯೆಗಳು ಬೆಳೆದಿದೆ, ಈ ಕಿತ್ತಾಕಿ ಅಂತವ್ರೆ, ಅದರಲ್ಲಿ ನೀನು ಬೇರೆ ಬಂದು ಮೀಟ್ರ್ ರೇಟ್ ಜಾಸ್ತಿ ಮಾಡಂತೀಯಲ್ಲ, ಯಾವ ದೇಶಪ್ಪ ನೀನು ಅಂತ ಕೇಳಿ. ಯಾಕೆ ನಿಮ್ಗೆ ಕೇಳಕ್ಕೆ ಬಾಯಿ ಇಲ್ವಾ? ಉತ್ತರಗಳು ಇಲ್ವಾ ನಿಮಗೆ? ಮಾನವತೆ ಇಲ್ವಾ ನಿಮಗೆ ಕೇಳೋಕ್ಕೆ? ಇಲ್ಲಾಂದರೆ ನೀವೇ ಒಂದು ಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಡ್ರೈವರ್ಗೆ ಏನೇನು ಕಷ್ಟ ಇದೆ ಕೇಳ್ಕೊಳ್ಳಿ, ಏನು ಪರಿಹಾರ ಆಗುತ್ತೆ ಡ್ರೈವರ್ಗಳಿಗೆ ಅದು ಮಾಹಿತಿ ತಿಳಿಸ್ಕೊಡಿ. ಡ್ರೈವರ್ಗಳಿಗೂ ಅದು ಅರ್ಥವಾಗುತ್ತೆ. ಎಲ್ಲ ಡ್ರೈವರ್ಗಳು ಸೌಲಭ್ಯಗಳು ಬಿಟ್ಬಿಟ್ಟು ಎತ್ಕೊಂಡು ನಿಂತ್ಕೊಂಡ್ಬಿಟ್ರು ಕೈಗೆ ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಂತ. ಎಂಥ ಡ್ರೈವರ್ಗಳಿಗೆ ಬುದ್ಧಿ ಕಲಿಸೋದು ಬಿಟ್ಟು ಡ್ರೈವರ್ಗಳಿಗೆ ತುಳಿಯೋದು ಕೆಲಸ ಮಾಡ್ತಾಯಿದ್ದೀರಲ್ಲ ರೀ. ಡ್ರೈವರ್ಗಳಿಗೆ ಸಪೋರ್ಟಾಗಿ ತೊಗೊಂಡಂಗೆ ನಡೀರಿ ಅಂದರೆ ಡ್ರೈವರ್ಗಳಿಗೆ ತುಳಿಯೋದು ಕೆಲಸ ಮಾಡ್ತೀರಲ್ಲ ರೀ. ಯಾವನ ಹೊರಗೆ ದೇಶ ಇರೋನು ಆನ್ಲೈನ್ ಬಿಟ್ಟಿಲಿ ಓಲಾ ಊಬರ್ ನಮ್ಮ ಹತ್ರ ರ್ಯಾಪಿಡೋ ಅಂತ ಏನೋ ಬೈಕ್ ಟ್ಯಾಕ್ಸಿಗಳು ಬಿಟ್ಟು ಅವರು ಉದ್ಧಾರ ಆಗ್ತಾಯಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದು ಬೆಂಗಳೂರು ನಗರದಲ್ಲಿ ಡ್ರೈವರ್ಗಳಿಗೆ ಗೌರವ ಇಲ್ಲ. ಇಲ್ಲಿ ಯಾರೋ ಹೊರದೇಶಿ ಬಿಹಾರಿ ಬಂದು ಮಾನ ಮರ್ಯಾದೆ ಬೆಳೆಸ್ಕೋತವನೆ. ಆಟೋ ಡ್ರೈವರ್ ಕೇಳಬಾರ್ದು ಅಂತವ್ರೆ. ಯಾಕೆ ಸಮಯ ಯೂನಿಫಾರ್ಮ್ ಹಾಕಿಲ್ವಾ ನಾವು? ನಮ್ಮ ತವ ಎಲ್ಲೊಬ್ಬ DL ಇಲ್ವಾ? ಎಲ್ಲೊಬ್ಬ ಗಾಡಿಗಳಿಲ್ವಾ? ನಾವು ಕೇಳಿನ ಮತ್ತೆ ಯಾವನ್ ಕೇಳ್ತಾನಂತ ಈ ಡ್ರೈವರ್ಗಳು ಕೇಳ್ತಾ ಇದ್ರೆ ಅವ್ರ ಮೇಲೆ ಒಂದು ಕೇಸ್ ಆಗ್ತಾ ಇದ್ರಲ್ಲ. ಆ ಧ್ವನಿ ಎತ್ರಿ. ಬೈಕ್ ಟ್ಯಾಕ್ಸಿ ವಿರೋಧ ಮಡಿವಾಳ ಕೇಸು ರ್ಯಾಪಿಡೋ ವಿಚಾರದಲ್ಲಿ ನನ್ನ ಮೇಲೇ ಕೇಸ್ ಆಗಿದೆಯಲ್ಲ. ಮಡಿವಾಳದಲ್ಲಿ ರ್ಯಾಪಿಡೋ ವಿಚಾರ ಕೇಸು ನನ್ನ ಮೇಲೇ ಆಗಿದೆಯಲ್ಲ. ನಾನೇ ಕೋರ್ಟಿಗೆ ತಿರುಗ್ತಾ ಇದ್ದೀನಲ್ಲ. ಎಷ್ಟು ವರ್ಷ ಆಯಿತು ನೋಡಿ, ಹೇಳಿ ನೋಡೋಣ. 4 ಜನ ಮುಖಂಡರು, ಟೋಟಲ್ 7 ಜನ ಮುಖಂಡರು ಹೆಸರು ಇದೆ ನಂತವ. ಹೇಳ ನಾನು ಯಾವ ಸಂಘಟನೆಯಲ್ಲಿದ್ದೆ, ಎಲ್ಲಿಂದ ಬಂದೆ, ನಾನು ಏನು ಕೆಲಸ ಕಾರ್ಯ ಮಾಡ್ತಾಯಿದ್ದೆ ಅಂತ ಪ್ರತಿಯೊಬ್ಬರು ಗೊತ್ತಿಲ್ವಾ? ರ್ಯಾಪಿಡ್ ವಿರೋಧ ಕೇಸ್ ಹಾಕೊಂಡು ಇನ್ನೋರ್ಗೂ ಅಳ್ತಾ ಇದ್ದೀನಲ್ಲ ನಾನು. ಯಾವ ಸಂಘಟನೆ ಅಧ್ಯಕ್ಷರು ಸಪೋರ್ಟ್ ಮಾಡ್ತಾ ಇದ್ರಾರಿ? ಈಗ ಓನಾಗಿ ನಾನೇ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕ ಸಂಘಟನೆ ಕಟ್ಕೊಂಡಿದ್ದೀನಿ. ಇವತ್ತು ನನಗೆ ನಡೆದಿರೋದು ಅನ್ಯಾಯ ಯಾವ ಡ್ರೈವರ್ಗೂ ನಡಿಬಾರ್ದಂತ ನಾನು ಓನ್ ಸಂಘಟನೆ ಕಟ್ಕೊಂಡಿದ್ದೀನಿ. ಈಗ ಚಾಲಕರು ಪರವಾಗಿ ಧ್ವನಿ ಎತ್ತಕ್ಕೆ ಸೆಂಟ್ರಲ್ ಬಿಟ್ಬಿಟ್ರಲ್ಲ ಕೈ, ಆ ಥರ ಕೈ ಯಾರಿಗೂ ಬಿಡಬಾರ್ದಂತ ಓನ್ ಕಟ್ಕೊಂಡಿದ್ದೀನಿ ಸಂಘಟನೆ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತ. ಚಾಲಕರಿಗೆ ಅನ್ಯಾಯ ಎಲ್ಲಾಗುತ್ತೆ ಅಲ್ಲಿ ನಮ್ಮ ಸಂಘಟನೆ ಇರುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಆಟೋ ಚಾಲಕರಿಗಿರಲಿ, ಕ್ಯಾಬ್ ಚಾಲಕರಿಗಿರಲಿ, ಟೆಂಪೋ ಚಾಲಕರು, ಲಾರಿ ಚಾಲಕರು, ಎಲ್ಲೋ ಬೋರ್ಡ್ 3 ವೀಲರಿಂದ 10 ವೀಲರ್, 20 ವೀಲರ್, 30 ವೀಲರ್ ಲಾರಿ ಇದ್ರೂ ನಾನು ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ. ಅವ್ರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ವರ್ಗೆ ನಾನು ಗೆಲುವು ಕಟ್ಸ್ತೀನಿ. ನನ್ನ ಕೈಯಲ್ಲಿ ಆಗೋದಷ್ಟು ನಮ್ಮ ಸಂಘಟನೆ, ನಮ್ಮ ಚಾಲಕರು, ಅಣ್ಣ ತಮ್ಮ ಬಾಂಧವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಪರಿಹಾರ ಇಸ್ಕೊಡೋದು ಕೆಲಸ ಮಾಡ್ತೀವಿ ನಾವು. ಡ್ರೈವರ್ಗೆ ಉಳಿಸ್ಕೊಳ್ಳಿ, ಡ್ರೈವರ್ಗಳಿಗೆ ಜೊತೆಲಿ ಹಾಕೊಂಡು ಬೆಳೆಸೋದು ಕೆಲಸ ಮಾಡಿ, ಅವ್ರಿಗೆ ನ್ಯಾಯ ಕೊಡ್ಸೋದು ಕೆಲಸ ಮಾಡಿ. ಅದು ಬಿಟ್ಟು ಬರೀ ಎತ್ತಿದ್ರೆ ಮೀಟ್ರ್ ರೇಟ್ ಏನ್ರಿ ಜಾಸ್ತಿ ಮಾಡ್ತಾಯಿದ್ರಾ? ಜಾಸ್ತಿ ಮಾಡ್ರೆ ಯಾರಿಗೆ ಉದ್ಧಾರ ಆಗ್ತಾಯಿದ್ದಾರೆ ಡ್ರೈವರ್ಗಳು? ಎಷ್ಟು ಡ್ರೈವರ್ಗಳು ಉದ್ಧಾರ ಆಗ್ತಾಯಿದ್ದಾರೆ ಮೀಟ್ರ್ ರೇಟ್ ಜಾಸ್ತಿ ಮಾಡಿ? ಹೇಳಿ ನೋಡೋಣ. ಮಾಮೂಲಿ ಒಂದು ಬೈಕ್ ಟ್ಯಾಕ್ಸಿ ಕೇಸ್ ನನ್ನ ಮೇಲಿಂದ ಏನು ಕೇಸ್ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ದೊಡ್ಡ ದೊಡ್ಡ ಬಿಲ್ಡಪ್ಗಳು ಕೊಡ್ತೀರಾ. ನಾನಿದ್ದೀನಿ, ನಾವು ಮಾಡ್ಕೋತೀವಿ, ಅದು ಮಾಡ್ತೀವಿ. ಏನು ಕಿತ್ತಿ ಗುಡ್ಡೆ ಆಗ್ತಾಯಿದ್ರಾ? ಏನಾಗ್ತಾಯಿದ್ರಾ? ಕೋರ್ಟಿಗೆ ನಮ್ಮ ಹುಡುಗನಿಗೆ, ನಮ್ಮ ವ್ಯಕ್ತಿಗೆ, ಈ ಥರ ಸಂಘಟನೆಯಲ್ಲಿರೋ ಮೆಂಬರ್ಗೆ ಈ ಥರ ಆಗಿದೆಯಂತಲ್ಲ, ಎಷ್ಟು ಸಲ ಕೋರ್ಟಿಗೆ ಬಂದಿದ್ರ ನಮ್ಮ ಜೊತೆ ನೀವು? ಹೇಳಿ ನೋಡೋಣ.
ಅದೇ ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಲ್ಲಿ ಒಂದು ಕೇಸ್ ಆಗಿದ್ರು ಒಬ್ರು ಇಲ್ಲಾಂದ್ರೆ ಇಬ್ಬರು ವ್ಯಕ್ತಿಗಳಿಗೆ ಆ ಡ್ರೈವರ್ ಸಮೇತ ನನ್ನ ಕಲ್ಸ್ಕೊಡೋದು ನನ್ನ ಕರ್ತವ್ಯ ಇದೆ. ಆ ದಮ್ಮು ಆ ತಾಕತ್ತು ನಂದಲ್ಲಿದೆ. ಯಾಕಂದರೆ ಡ್ರೈವರ್ ಋಣ ಏನೋ, ಡ್ರೈವರ್ ಕಷ್ಟ ಏನಂತ ಒಬ್ಬ ಡ್ರೈವರ್ ಥರ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಮೀಟ್ರ್ ರೇಟು ಏನಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗ್ತೀರಾ? ಏನಿದೆ ರೇಟ್ ಅದೇ ರೇಟ್ ಇರಲಿ. ಸರ್ಕಾರದ ಕೈಯಲ್ಲಿ ತಾಕತ್ತು ದಮ್ಮಂತ ಇದ್ದರೆ ಆನ್ಲೈನ್ ಆ್ಯಪ್ಗಳು ಬ್ಲಾಕ್ ಮಾಡೋಕ್ಕೆ ಹೇಳಿ, ಡಿಲೀಟ್ ಮಾಡ್ಸೋಕ್ಕೆ ಹೇಳಿ. ಬ್ಲಾಕ್ ಮಾಡ್ರೆ ಯಾವ ಮೊಬೈಲಲ್ಲಿ ಯಾವ ಆನ್ಲೈನ್ ಆ್ಯಪ್ಗಳು ನಡೆಯಲ್ಲ, ಯಾವ ಆನ್ಲೈನ್ ಆ್ಯಪ್ಗಳು ಯೂಸ್ ಆಗಲ್ಲ. ಅರ್ಥ ಆಯ್ತಾ? ಅದು ಮಾಡೋಕ್ಕೆ ಹೇಳ್ರಿ. ಹೋಗ್ಬಿಟ್ಟು 4-5 ಜನ ಸೇರಿಬಿಟ್ಟು ಮನವಿ ಪತ್ರ ಕೊಟ್ಬಿಟ್ಟಿದ್ದಾರೆ ಮೀಟ್ರ್ ರೇಟ್ ಜಾಸ್ತಿ ಮಾಡಿ ಅಂತ. ಇಲ್ಲಿ ಇಡೀ ಬೆಂಗಳೂರು ನಗರಕ್ಕೆ ಡ್ರೈವರ್ಗಳಿಗೆ ಹಾಕ್ಬಿಟ್ಟು ತುಳ್ದಾಕ್ಬಿಡಿ. ಅಲ್ಲಿ ಅವ್ರ ಮನೆ ಕಷ್ಟಗಳು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಕೆಲವು ಡ್ರೈವರ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದು ಕೆಲಸ ಮಾಡಿ, ಇಲ್ಲಾಂದರೆ ಈ ವಿಡಿಯೋಗಳು ಡಿಲೀಟ್ ಮಾಡಿ ಬಿಸಾಕಿ. ನಾನೇನಿರೋದು ಓಪನ್ ಸ್ಟೇಟ್ಮೆಂಟ್ ನಂದು. ಏನು ಸರ್ಕಾರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಕಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಆಲ್ರೆಡಿ ರ್ಯಾಪಿಡೋ ವಿಚಾರ ಕೇಸ್ ಹಾಕ್ಕೊಂಡು ತಿರುಗ್ತಾ ಇದ್ದೀನಿ. ಸರ್ಕಾರ ಕೈಯಲ್ಲಿ ಮತ್ತಿನ್ನೇನು ಕೀಳಕ್ಕಾಗಲ್ಲ. ಅಲ್ಲಿ ಅವ್ರು ಬರ್ತಾರೆ, ಮೈಕ್ ಇಟ್ಕೊಂಡು 4 ಭಾಷಣ ಕೊಡ್ತಾರೆ. ನಾನಿದ್ದೀನಿ ನಿಮ್ಮ ಜೊತೆ ಚಾಲಕರ ಪರವಾಗಿ. ಏನಿದ್ದೀರಾ ಸ್ವಾಮಿ ಚಾಲಕರ ಪರವಾಗಿ? ಯಾರು ರಾಜ್ಯ ವ್ಯಕ್ತಿ ಇದ್ದಾನೆ, ಯಾರು ರಾಜಕಾರಣಿ ಅವರು ಇದ್ದಾರೆ? ಏನು ಮಾಡಿದಿರ ಡ್ರೈವರ್ಗಳಿಗೆ ಸೌಲಭ್ಯಗಳು? ಏನು ಮಾಡಿದ್ರಾ? ಎಷ್ಟು ವರ್ಷದಿಂದ ಆನ್ಲೈನ್ ಸಮಸ್ಯೆಗಳವ್ರಿಗೆ ಬೈಕ್ ಟ್ಯಾಕ್ಸಿ ವಿರೋಧಾಗಿ ಆರ್ ಟಿ ಅಧಿಕಾರಿಯವ್ರಿಗಿರಲಿ, ಕಮಿಷನರ್ಗಿರಲಿ, ACP ಗಿರಲಿ, DCP ಗಿರಲಿ, ಪ್ರತಿಯೊಂದು ಕಡೆಯಿಂದ ಪ್ರತಿಯೊಬ್ಬರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಸಂಘಟನೆ ಕಡೆಯಿಂದ ಲೆಟ್ರ್ಗಳು ಕೊಟ್ಟಿದ್ದೀವಿ. ಏನು ಮಾಡಿದಿರಾ ನೀವು? ಏನು ಚಾಲಕರ ಪರವಾಗಿ ಏನ್ರಿ ಧ್ವನಿ ಎತ್ತಿದ್ದೀರಾ ನೀವು? ಹಾಂ, ಒಂದು ರಾಜನೀತಿ ನಡೆಸೋದು ನೀವು. ಎಲೆಕ್ಷನ್ ಬಂದರೆ ಡ್ರೈವರ್ಗಳು ಭಿಕ್ಷೆ ಬೇಡ್ತೀರಾ ಮನೆಗೆ ಹೋಗಿ ಓಟ್ಗಳು. ಏನು ಆ ಡ್ರೈವರ್ಗಳಿಗೆ ಸಮಸ್ಯೆ ಆಗಿದೆ, ಕಷ್ಟದಲ್ಲಿದೆ ಅಂದರೆ ಆ ಡ್ರೈವರ್ಗೆ ಸಹಾಯ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಹೋಗ್ತೇ ಇಲ್ಲ. ಕರೆದ ತಕ್ಷಣ ಬಂದು ಮೀಟಿಂಗಲ್ಲಿ ಕುತ್ಕೊಂಡ್ಬಿಟ್ಟು ಭಾಷಣ ಕೊಟ್ಬಿಡ್ತೀರಾ, ನಾವು ಇದು ಮಾಡ್ತೀವಿ ಅಂತ. ಏನ್ರಿ ಮಾತಾಡ್ತೀರಾ? ಇಡೀ ಕರ್ನಾಟಕದಲ್ಲಿ ಮೇನ್ ಚೆಕ್ ಪೋಸ್ಟ್ಗಳಲ್ಲಿ ರೋಲ್ ಕಾಲ್ಗಳು ತಗೋತಾ ಇದ್ದಾರೆ. 500 ರೂಪಾಯಿ ಇತ್ತು ಮಾಮೂಲಿ, 5,000, 10,000, 20,000 ರೂಪಾಯಿ ಫೈನ್ ಹಾಕಿದ್ದಾರೆ. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದು, ಪಾರ್ಟ್ ಲೋಡ್ ಎಷ್ಟಿರ್ಬೇಕು ಅಷ್ಟೇ ಇದೆ, ಎಲ್ಲ ತೂಕ ಸಮೇತ ಎಲ್ಲ ಪಿನ್ ಟು ಪಿನ್ ಕರೆಕ್ಟಾಗಿದ್ರು ಟೋಲ್ಗಳಲ್ಲಿ 10,000, 15,000 ಫೈನ್ಗಳು ಹಾಕಿದ್ದಾರೆ. ಡ್ರೈವರ್ಗಳು ನ್ಯಾಯಕ್ಕೋಸ್ಕರ ಕೇಳಿದೋಸ್ಕರ. ಅದ್ರ ಬಗ್ಗೆ ಕೇಳೋಕ್ಕೆ ನಿಮ್ಗೆಲ್ಲ ಯೋಗ್ಯತೆಗಳು ಇಲ್ಲ. ಡ್ರೈವರ್ ಪರವಾಗಿ ಮಾತಾಡೋಕ್ಕೆ ಶಕ್ತಿಗಳು ಇಲ್ಲ. ಬಂದ್ಬಿಡ್ತೀರಾ ನಾನು ಅಂದ್ಕೊಂಡು. ಪ್ರತಿಯೊಬ್ಬರು ನಮ್ಮ ಚಾಲಕರಿಗೆ, ನಮ್ಮ ಅಣ್ಣ ತಮ್ಮ ಬಾಂಧವರಿಗೆ, ನಮ್ಮ ಡ್ರೈವರ್ ಲೈನಲ್ಲಿ ನಮ್ಮ ಅಕ್ಕ ತಂಗಿಯವ್ರಿಗೆ ಒಂದೇ ಮಾತು ಕೇಳ್ಕೊಳೋದು, ಪ್ರತಿಯೊಬ್ಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಮಾತುಗಳು ಕೆಟ್ಟು ಪದ ಯೂಸ್ ಆಗಿದ್ರೆ, ಇದ್ರಲ್ಲಿ ಗೊತ್ತಾಗಿದ್ರೆ ವಿಡಿಯೋ ಡಿಲೀಟ್ ಮಾಡಾಕಿ. ಇಲ್ಲ ನಾನು ಕೇಳ್ತಿರೋ ಮಾತುಗಳು, ನಾನು ಹೇಳ್ತಾ ಇರೋದು ನಿಯಮಗಳು ಕರೆಕ್ಟಾಗಿದೆ ಅಂದರೆ ಪ್ರತಿಯೊಬ್ಬರು ಡ್ರೈವರ್ ಶೇರ್ ಮಾಡೋದು ಕೆಲಸ ಮಾಡಿ. ಯಾಕಂದರೆ ಪ್ರತಿಯೊಬ್ಬರು ಬಿಲ್ಡಪ್ ಕೊಡೋಕ್ಕೆ ಬರೋದು, ಚಾಲಕರ ಪರವಾಗಿ ಯಾರೂ ಮಾಡಲ್ಲ. ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟಿನೇ. ಲಾಸ್ಟಿಗೆ ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತಾನೆ ಕೆಲವು ವ್ಯಕ್ತಿಗಳು, ಕೆಲವು ಮುಖಂಡರುಗಳಿಗೆ ತೊಗೊಂಡ್ಬಿಟ್ಟು ಸಂಘಟನೆ ರಿಜಿಸ್ಟರ್ ಮಾಡಿಸಿ ಇವತ್ತು ನಡೆಸ್ತಾ ಇರೋದು ನಾನು. ಅದು ಪ್ರತಿಯೊಂದು ಕಡೆಯಿಂದ 24/7 ಅಂತಾನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಸಂಘಟನೆ ಸ್ಟಿಕ್ಕರ್ ಮೇಲೇನು ಹಾಕ್ಸಿದ್ದೀನಿ. ಚಾಲಕರು ಪರವಾಗಿ ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ, ಡ್ರೈವರ್ ಹೆಲ್ಪ್ಲೈನ್ ಅಸೋಸಿಯೇಷನ್ ಅಂತ. ಎಲ್ಲಿ ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ ಅಲ್ಲಿ ನಮ್ಮ ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸದಾಕಾಲ ಇರುತ್ತೆ. ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಏನಕ್ಕೆ ಕಟ್ಟಿದ್ದೀನಿ ಅಂದರೆ, ಎಲ್ಲಿ ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ ಅಲ್ಲಿ ನ್ಯಾಯ ಕೊಡಿಸೋದು ನಮ್ಮ ಕರ್ತವ್ಯ. ಯಾರು ಮಾಡ್ತಾ ಇದ್ದಾರೋ ಯಾರು ಮಾಡ್ತಾ ಇಲ್ವೋ ನಮ್ಗೆ ಬೇಕಾಗಿಲ್ಲ. ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ, ಆ ಸಂಘಟನೆ ಕಡೆಯಿಂದ ಎಷ್ಟಾಗುತ್ತೆ, ಆ ಮುಖಂಡರು ಎಷ್ಟು ಜನ ಇದ್ದಾರೆ ಅಷ್ಟು ಮುಖಂಡರು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಚಾಲಕರು ಪರವಾಗಿ. ಏನೋ
ನಾವು ರಾಜಕಾರಣಿ ವ್ಯಕ್ತಿಗಳು ತಾವು ಹೋಗಿ ಮನವಿ ಪತ್ರ ಕೊಟ್ಟಿರೋದಾಯಿತು, ಅವ್ರ ಬಗ್ಗೆ ನೋಡಿರೋದಾಯಿತು, ಅವ್ರ ತಾವು ಕೇಳಿರೋ ಮಾತುಗಳೂ ಆಯಿತು. ಯಾಕೆ ಮೊನ್ನೆ ಒಬ್ಬ ಹೊರಗೆ ದೇಶದಿಂದ ಬಂದಿರೋದು ಕಸ್ಟಮರು ಏನೋ ಕುರ್ದು ಬಿಟ್ಟು ಫುಲ್ ಟೈಟ್ ಆಗಿಬಿಟ್ಟು ಗಾಡಿಯಲ್ಲಿ ಮಲಗಿಬಿಟ್ಟಿದ್ದ, ಆಟೋದಲ್ಲಿ ಮಲಗಿಬಿಟ್ಟಿದ್ದ. ಆ ಡ್ರೈವರು ಸೇಫಾಗಿ ಕರ್ಕೊಂಡೋಗಿ ಅಪಾರ್ಟ್ಮೆಂಟ್ ಒಳಗಡೆ ಬಿಟ್ಟು ಬಂದ. ಆ ನಾಲಾಯಕ್ ನನ್ನ ಕಸ್ಟಮರ್ ಏನು ಮಾಡಿದ್ದಾನೆ ಅದು ಗೊತ್ತಾ ನಿಮಗೆ? ಹೊರಗೆ ದೇಶದಿಂದ ಆಟೋದಲ್ಲಿ ಕುತ್ಕೊಂಡಿದ್ನಲ್ಲ, ಅವನು ಬುಕ್ ಮಾಡಿಲ್ಲ, ಅವ್ರ ಸ್ನೇಹಿತ ಬುಕ್ ಮಾಡಿದ್ದ. ಏನು ಮಾಡಿದ್ರು ಗೊತ್ತಾ? ಆ ಡ್ರೈವರ್ ಮೇಲೇ ಸುಳ್ಳು ಮಾಹಿತಿ ಮೇಲೆ ಕೇಸ್ ಹಾಕಿದ್ದಾರೆ. ನನ್ನ ಮೊಬೈಲು ಇವನು ಡ್ರೈವರ್ ಕಳ್ತನ ಮಾಡ್ಕೊಂಡಿದ್ದಾನೆ ಅಂತ. ಏನೋ ಆ ಪೊಲೀಸರು ಆ ಡ್ರೈವರ್ಗೆ ಮಾಹಿತಿ ಕೇಳಿದ್ರು. ಇಲ್ಲ ಅಂದ್ರ ಡ್ರೈವರು ನನಗೆ ಗೊತ್ತಿಲ್ಲ ಸರ್, ನಾನು ಕರ್ಕೊಂಡೋಗಿ ಅಪಾರ್ಟ್ಮೆಂಟಲ್ಲಿ ಬಿಟ್ಟಿದ್ದೀನಿ, ಬೇಕಾದ್ರೆ ಸೆಕ್ಯೂರಿಟಿಗೆ ಕೇಳ್ಕೊಳ್ಳಿ, ಅವ್ರಿಗೂ ಕೇಳ್ಕೊಳ್ಳಿ ಅಂದ. ಆ ಪೊಲೀಸರು ವಚ್ಚಿಯಲ್ಲಿ ಡ್ರೈವರ್ಗೆ ಒಂದು 4 ಏಟು ಹೊಡೆದ್ಬಿಟ್ಟು ಬೆದರಿಸಿ ಅವನ ಮೇಲೆ FIR ಮಾಡಿದ್ದಾರೆ. ಆ ಡ್ರೈವರ್ ಕಷ್ಟ ಏನಂತ ಪೊಲೀಸರು ಗೊತ್ತಾ? ಆ ಡ್ರೈವರ್ ತಪ್ಪು ಮಾಡಿದ್ದಾನೆ ಇಲ್ಲ ಅಂತ ಪೊಲೀಸರು ತಿಳ್ಕೊಳಿಕೆ ಮಾಡಿದಾರಾ? ಅದ್ರ ಬಗ್ಗೆ ಇನ್ಕ್ವೈರಿ ಮಾಡಿದಾರಾ? ಇಲ್ಲ. ಅವನು ಎಲ್ಲಿಂದ ಅವನು ಯಾರ್ಯಾರ ಕಡೆಯಿಂದ ಇಂಪ್ಲೇಸ್ ಕೊಟ್ಟ, ಆ ಪೊಲೀಸನು ಅವನ ಮೇಲೆ FIR ಮಾಡಿ ಕುಂದಿಸ್ಬಿಟ್ರು. ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಪಿನ್ನು, ಪ್ರತಿಯೊಂದು ಡೀಟೇಲು ನಮ್ಮ ತಾ ಇದೆ ಸಮಯ. ಯಾಕಂದರೆ ನಾನು ಚಾಲಕನಾಗಿ ಹುಟ್ಟಿರೋನು, ನಾನು ಒಬ್ಬ ಚಾಲಕ ಡ್ರೈವರ್. ನಾನು ಇವತ್ತು ನಾಳೆ ನನ್ನ ಸಂಘಟನೆ ಕಟ್ಟಿರ್ಬೋದು, ಮೊದಲಿದ್ದೀನೋ ನನ್ನ ಚಾಲಕ ಆಗಿ ಒಬ್ಬ ಡ್ರೈವರ್ ಆಗಿದ್ದೆ ನಾನು. ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲಿ ಶಾಂತಿನಗರ್ ಸೈಯದ್ ನಿಯರ್ 24x7 ಯಾರಂತ ಕೇಳಿ ಅರ್ಥ ಆಗುತ್ತಾ? ಪ್ರತಿಯೊಬ್ಬ ಡ್ರೈವರು ಹೇಳ್ತಾನೆ, 1 ಗಂಟೆ ಇಲ್ಲ, 2 ಗಂಟೆ ಇಲ್ಲ, ಹಗಲು ಇಲ್ಲ, ರಾತ್ರಿ ಇಲ್ಲ, ಮಳೆ ಇರಲಿ, ಬಿಸಿಲು ಇರಲಿ, ಡ್ರೈವರ್ ಪರವಾಗಿ ಕೆಲಸ ಮಾಡೋರು ನಾವು ಸಿದ್ಧವಾಗಿದ್ದೀವಿ ಸಮಯ. ನಮ್ಮ ಪ್ರಾಣ ಇರೋವರೆಗೂ ನಾವು ಡ್ರೈವರ್ಗೆ ಯಾವತ್ತೂ ಬಿಟ್ಕೊಡಲ್ಲ. ನಮ್ಮ ಸಂಘಟನೆ ಬಂದು ಚಾಲಕರು ಜಾತಿ ಸಂಘಟನೆ, ಚಾಲಕರು ಜಾತಿ. ನಾನೊಬ್ಬ ಚಾಲಕರ ಜಾತಿಯಾಗಿ ಹುಟ್ಟಿ ಬೆಳೆದು ನಿಮ್ಮ ತಾವ ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನು ಮೀಟ್ರ್ ರೇಟ್ ಜಾಸ್ತಿ ಮಾಡ್ತಾ ಇದ್ರಿ ಅಂತ ಇದ್ರಾ? ಮೀಟ್ರ್ ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬ ಡ್ರೈವರ್ ಇದ್ರ ಬಗ್ಗೆ ಧ್ವನಿ ಎತ್ತಿ. ಸರ್ಕಾರ ಕೈಯಲ್ಲಿ ನಾಲಾಯಕ್ ಸರ್ಕಾರ ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಮೀಟ್ರ್ ರೇಟ್ ಅಂತ ಜಾಸ್ತಿ ಮಾಡೋಕ್ಕೆ ಯಾವನು ನಿಮ್ಗೆ ಹೇಳಿರೋದು ಅಂತ ಆ ವ್ಯಕ್ತಿಗೂ ಉಗೀರಿ, ಗೊತ್ತಾಗುತ್ತೆ.